ನಮಸ್ಕಾರ ಪುಟ್ಟ ಪರಿಶೋಧಕರೇ. ದಕ್ಷಿಣ ಅಮೆರಿಕ ಎಂಬ ದೊಡ್ಡ ಭೂಮಿಯ ಬಗ್ಗೆ ಕಲಿಯೋಣ. ಭೌತಿಕ ಲಕ್ಷಣಗಳು ಅದು ಹೇಗೆ ಕಾಣುತ್ತದೆ ದಕ್ಷಿಣ ಅಮೆರಿಕಾದಲ್ಲಿ. ಆಂಡೀಸ್ ಪರ್ವತಗಳು ಎಂಬ ಅತಿ ದೊಡ್ಡ ಬೆಟ್ಟಗಳಿವೆ. ಅವು ಎಷ್ಟು ಎತ್ತರವಾಗಿವೆ ಎಂದರೆ ಮೋಡಗಳನ್ನು ಮುಟ್ಟುವಂತಿವೆ. ಇಲ್ಲಿ ಪ್ರಪಂಚದ ಅತಿ ದೊಡ್ಡ ಕಾಡು ಅಮೆಜಾನ್ ಮಳೆಕಾಡು ಕೂಡ ಇದೆ. ಇದು ಲಕ್ಷಾಂತರ ಮರಗಳಿರುವ ಒಂದು ದೊಡ್ಡ ಅರಣ್ಯ ಮತ್ತು ಅದರ ಮೂಲಕ ಅಮೆಜಾನ್ ನದಿ ಎಂಬ ಉದ್ದವಾದ ಅಂಕುಡೊಂಕಾದ ನದಿ ಹರಿಯುತ್ತದೆ. ಇಲ್ಲಿ ಬಣ್ಣ ಬಣ್ಣದ ಗಿಳಿಗಳು ಮತ್ತು ಆಟವಾಡುವ ಮಂಗಗಳಂತಹ ಅನೇಕ ಅದ್ಭುತ ಪ್ರಾಣಿಗಳು ವಾಸಿಸುತ್ತವೆ. ವಾಯುಗುಣ, ಹವಾಮಾನ ಹೇಗಿರುತ್ತದೆ? ದಕ್ಷಿಣ ಅಮೆರಿಕಾದ ಹೆಚ್ಚಿನ ಭಾಗವು ಭೂಮಿಯ ಹೊಟ್ಟೆಗೆ ಸಮಭಾಜಕ ವೃತ್ತ ಹತ್ತಿರದಲ್ಲಿರುವುದರಿಂದ ಅಲ್ಲಿ ತುಂಬಾ ಬಿಸಿಲು ಮತ್ತು ಶಾಖ ಇರುತ್ತದೆ. ದೊಡ್ಡ ಅಮೆಜಾನ್ ಕಾಡಿನಲ್ಲಿ ತುಂಬಾ ಮಳೆ ಬರುತ್ತದೆ. ಪಿಟೀರ್ ಪ್ಯಾಟರ್ ಈ ಮಳೆಯು ಎಲ್ಲಾ ಮರಗಳು ಮತ್ತು ಸುಂದರವಾದ ಹೂವುಗಳು ಬೆಳೆಯಲು ಸಹಾಯ ಮಾಡುತ್ತದೆ. ಪರ್ವತಗಳ ಕೆಲವು ಎತ್ತರದ ಸ್ಥಳಗಳಲ್ಲಿ ತುಂಬಾ ಚಳಿ ಇರುತ್ತದೆ. ಆರ್ಥಿಕತೆ, ಜನರು ಏನು ಕೆಲಸ ಮಾಡುತ್ತಾರೆ? ದಕ್ಷಿಣ ಅಮೆರಿಕಾದಲ್ಲಿ ಜನರು ಅನೇಕ ಕೆಲಸಗಳನ್ನು ಮಾಡುತ್ತಾರೆ. ಅನೇಕರು ರೈತರು. ಅವರು ನಾವೆಲ್ಲರೂ ಇಷ್ಟಪಡುವ ರುಚಿಕರವಾದ ಆಹಾರಗಳಾದ ಬಾಳೆಹಣ್ಣುಗಳು, ಚಾಕೊಲೇಟ್, ಕೋಕೋ ಬೀಜಗಳಿಂದ ಮತ್ತು ನಿಮ್ಮ ಪೋಷಕರು ಇಷ್ಟಪಡಬಹುದಾದ ಕಾಫಿ ಬೀಜಗಳನ್ನು ಬೆಳೆಯುತ್ತಾರೆ. ಅವರು ನೆಲದ ಕೆಳಗೆ ಚಿನ್ನ ಮತ್ತು ಬೆಳ್ಳಿಯಂತಹ ಹೊಳೆಯುವ ವಸ್ತುಗಳನ್ನು ಸಹ ಹುಡುಕುತ್ತಾರೆ. ಇದನ್ನು ಗಣಿಗಾರಿಕೆ ಎನ್ನುತ್ತಾರೆ. ಅವರು ತಮ್ಮ ಕುಟುಂಬಗಳಿಗೆ ಹಣ ಪಡೆಯಲು ಈ ವಸ್ತುಗಳನ್ನು ಮಾರಾಟ ಮಾಡುತ್ತಾರೆ.